ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಕಾಯ್ತಿದ್ದಂತಹ ಸಿನಿಮಾ 45. ಬೇಸಿಕಲಿ ಈ ಸಿನಿಮಾ ಏನಕ್ಕೆ ತುಂಬ ಒಂದು ವೇಟಿಂಗಲ್ಲಿ ಇರಂಗೆ ಮಾಡಿತ್ತು ಆ್ಯಂಡ್ ಏನಕ್ಕೆ ಕ್ಯೂರಿಯಾಸಿಟಿ ಮಾಡಿತ್ತು ಅಂದರೆ, ಮೊದಲೇದಾಗಿ ಅರ್ಜುನ್ ಜನ್ಯ ಸರ್ ಅವರ ನಿರ್ದೇಶನ. ಯಾಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಮ್ಯೂಸಿಕ್ ವಿಷನ್ ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಹಾಗೆ ಅದೇ ರೀತಿ ಕುತೂಹಲ ನನಗಿತ್ತು, ಯಾವ ರೀತಿ ಸಿನಿಮಾ ಮಾಡಿರ್ತಾರೆ, ಏನು ಥಾಟ್ ಇದೆ ಅಂದರೆ ಎವ್ರಿ ಡೈರೆಕ್ಟರ್ಸ್ಗಳಿಗೆ ಒಂದೊಂದು ಥಾಟ್ ಇರುತ್ತೆ. ಈ ಅರ್ಜುನ್ ಜನ್ಯ ಸರ್ಗೆ ಏನು ಥಾಟ್ ಇದೆ, ಏನನ್ನ ತೋರ್ಸೋಕೆ ಹೋಗ್ತಾ ಇದ್ದಾರೆ, ಇವರು ಯಾವ ಪ್ಯಾಟ್ರನಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಬಟ್ ಇವತ್ತು ನಾನು ಸಿನಿಮಾ ನೋಡಿದೆ, ಸಿನಿಮಾ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗಿ ಹೇಳ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ಈ ಸಿನಿಮಾದ ಒಂದು ಚಿಕ್ಕದಾಗಿ ಒಂದು ಕತೆ ಬಗ್ಗೆ ಹೇಳಬೇಕು ಅಂದರೂ ಕೂಡ ಸಿನಿಮಾ ಖಂಡಿತವಾಗ್ಲೂ ಫುಲ್ ಸಿನಿಮಾನೇ ಸ್ಪಾಯ್ಲ್ ಔಟ್ ಆಗುವಂಥದ್ದು ತುಂಬ ಇರುವಂಥದ್ದು. ಹಾಗಾಗಿ ನಾನು ಈ ಸಿನಿಮಾದ ಕಥೆನ ಹೇಳಲಿಕ್ಕೆ ಹೋಗಲ್ಲ. ನೀವು ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿನೇ ನೋಡಬೇಕು. ಯಾಕಂದರೆ ನಾನು ಸ್ವಲ್ಪ ಹೇಳಿದ್ರು ಕೂಡ ಫುಲ್ ಸಿನಿಮಾದ ಒಂದು ಸೀಕ್ವೆನ್ಸ್ಗೆ ಒಂದು ರೀತಿಯಲ್ಲಿ ಸ್ಪಾಯ್ಲ್ ಮಾಡ್ದಂಗೆ ಆಗಿಬಿಡುತ್ತೆ. ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಏನಾದರೂ ಒಂದು ಹಿಂಟ್ ಕೊಡಪ್ಪ, ಆ ಸಿನಿಮಾ ಹೇಗಿದೆ, ಯಾವ ರೀತಿ ಇದೆ ಅನ್ನೋದು ಕೇಳೋದಾಯಿತು ಅಂದರೆ ಅಂಥ ಆಡಿಯನ್ಸ್ಗಳಿಗೆ ಹೇಳೋದೇನು ಅಂತಂದರೆ, ಗರುಡ ಪುರಾಣದ ಬಗ್ಗೆ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಗರುಡ ಪುರಾಣವನ್ನು ಓದಲಿಕ್ಕಾಗಲ್ಲ, ಎಷ್ಟೋ ಜನ ಅದನ್ನು ಓದೋದು ಇಲ್ಲ, ಅದು ನೆಗೆಟಿವ್ ಅನ್ನೋ ಒಂದು ಥಾಟ್ಸ್ ಇರೋದಾಗಿರ್ಬೋದು. ಗರುಡ ಪುರಾಣ ಓದಿದರೆ ಏನಾದರೂ ತೊಂದರೆಗಳಾಗುತ್ತೆ ಅನ್ನುವಂಥದ್ದು ಕೆಲವೊಂದು ವಾಡಿಕೆಗಳು ಇದೆ. ಗರುಡ ಪುರಾಣದಲ್ಲಿ ಸತ್ತ ಮೇಲೆ ಮನುಷ್ಯ ಯಾವೆಲ್ಲ ಒಂದು ಸ್ಟೇಜಲ್ಲಿ ಇರ್ತಾನೆ, ಯಾವೆಲ್ಲ ಸ್ಟೇಜಿಂದ ಅವನು ಹೊರಗಡೆ ಹೋಗ್ತಾನೆ ಅನ್ನುವಂಥದ್ದು ಏನಿದೆ ಅದನ್ನು ಗರುಡ ಪುರಾಣದಲ್ಲಿ ಬರೆದಿದ್ದಾರೆ. ಆಲ್ಮೋಸ್ಟ್ ಗರುಡ ಪುರಾಣದ ಬಗ್ಗೆ ಗೊತ್ತಿದ್ದವ್ರಿಗೆ, ಇದ್ರ ಬಗ್ಗೆ ತಿಳ್ಕೊಬೇಕಂತ ಅಂದ್ಕೊಂಡವ್ರು, ಓದಿರೋರಿಗೆ ಇದು ವಿಚಾರ ಗೊತ್ತಿರುತ್ತೆ ಆಲ್ಮೋಸ್ಟ್ ಗರುಡ ಪುರಾಣದ ಬಗ್ಗೆ. ಇದನ್ನು ಒಂದು ಸಿನಿಮಾ ಆಗಿ ಮಾಡಿರುವಂಥದ್ದು ಇದೆಯಲ್ಲ, ಖಂಡಿತವಾಗ್ಲೂ ನಿಜವಾಗ್ಲೂ ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು ಅರ್ಜುನ್ ಜನ್ಯ ಸರ್ಗೆ. ಯಾಕಂದರೆ ನಾವು ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾಗಳನ್ನು ನೋಡ್ತಾ ಹೋದಾಗ, ಕೆಲವೊಂದು ಸಿನಿಮಾಗಳನ್ನು ನೋಡ್ತಾ ಹೋದಾಗ ಏನನ್ಸುತ್ತೆ, ಈ ರೀತಿ ಒಂದು ವಿಭಿನ್ನ ಅಂದರೆ ಲೈಕ್ ಎಕ್ಸ್ಪೆಕ್ಟೇಷನ್ಗೂ ಮೀರಿದಂಥ, ನಾನು 45 ಸಿನಿಮಾದ ಒಂದು ಟೈಟಲ್ ಬಂದಾಗ ಅಂದ್ಕೊಂಡಿದ್ದೆ ಏನಿದು 45 ಅಂತ ಏನಕ್ಕೆ ಇಟ್ಟಿದ್ದಾರೆ ಹೆಸರು ಅಂತ. ಬಟ್ ಸಿನಿಮಾದಲ್ಲೂ ಕೂಡ ನನಗೆ ಕ್ಲಾರಿಟಿ ಖಂಡಿತವಾಗ್ಲೂ ಅದ್ಭುತವಾಗಿ ಸಿಕ್ಕಿದೆ, ಅದು 45 ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ. ಆ 45 ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ ನೀವೇ ತಿಳ್ಕೊಬೇಕಂದ್ರೆ ಥಿಯೇಟ್ರಿಗೆ ಹೋಗಿ ನಾನು ಯಾವುದೇ ರೀತಿಯಾದಂಥದ್ರ ಬಗ್ಗೆ ಹೇಳೋದಿಲ್ಲ. ಆ್ಯಂಡ್ ಈ ಸಿನಿಮಾ ಓವರಾಲ್ ಆಗಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಂಟರ್ವೆಲ್ ಬರೋ ತನಕನೂ ಕೂಡ ಒಂದು ರೀತಿಲಿ ಇರುತ್ತೆ. ಇಂಟರ್ವೆಲ್ಲಿಂದ ಸಿನಿಮಾ ಒಂದು ರೀತಿಲಿ ಬೇರೆ ರೀತಿ ಟೇಕ್ ಆಫ್ ತೊಗೊಂಡು ಹೋಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ರಿಯಲ್ ವಾರು. ಅಲ್ಲಿಂದ ಹಿಡಿದು ಕ್ಲೈಮ್ಯಾಕ್ಸು. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಶಿವಣ್ಣ ಅವರ ಎನರ್ಜಿ ಏನಿದೆ ನನ್ನ ಪ್ರಕಾರ ನಿಜವಾಗ್ಲೂ ಅಮೇಝಿಂಗ್ ಎನರ್ಜಿ. ಅವ್ರು ಇವಾಗಲೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರು ಕಾಣಿಸ್ಕೊಂಡಿರುವಂಥ ಆ ಒಂದು ದೃಶ್ಯ ಏನಿದೆ, ಅವರು ಒಂದು ರೀತಿ ಅವತಾರವನ್ನು ನಾವು ನೋಡಿದ್ವಿ. ಈಗ ನಾವು ಟ್ರೈಲರಲ್ಲಿ ಅವ್ರನ್ನ ಒಂದು ಹುಡುಗಿ ಗೆಟಪ್ಪಲ್ಲಿ ನೋಡಿದ್ವಿ. ಏನಿದು ಈ ರೀತಿ ಮಾಡಿದ್ದಾರೆ, ಚೆಲುವೆಯ ನೋಟ ಚೆನ್ನ ಅಂತ ಉಪ್ಪಿ ಸರ್ ಹೇಳ್ತಾರೆ. ಇವರು ಒಂದು ಗೆಜ್ಜೆ ಹಾಕೊಂಬಂದಿರ್ತಾರೆ. ಅದು ಒಂದೇ ಅಲ್ಲ, ಹಲವಾರು ಅವ್ರ ಕ್ಯಾರೆಕ್ಟರ್ಸ್ಗಳನ್ನು ನೋಡ್ತೀರ ಅದರಲ್ಲಿ. ಅದು ಏನು ಅಂದರೆ ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಬಟ್ ಎನರ್ಜಿಗೂ ನಿಜವಾಗ್ಲೂ ಶಿವಣ್ಣ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫು. ಆ ಎನರ್ಜಿ ಖಂಡಿತವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಈ ಯೂತ್ಸ್ಗಳಿಗೆ ನಮಗೂ ಕೂಡ ಆ ಎನರ್ಜಿ ಇರಲ್ಲ. ಅಷ್ಟರ ಮಟ್ಟಿಗೆ ಆ ಒಂದು ಈ ವಯಸ್ಸಿನಲ್ಲೂ ಕೂಡ ಶಿವಣ್ಣ ಅವರು ಸಖತ್ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ಅದಂತೂ ಅಮೇಝಿಂಗು, ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ರಾಜ್ಬಿ ಶೆಟ್ಟಿ ಅವರು, ಉಪ್ಪಿ ಸರ್ರು, ಇವರಿಬ್ಬರ ಒಂದು ಫಸ್ಟ್ ಆಫ್ ಆಲ್ ಬರುವಂಥ ಒಂದು ಕಾಂಬಿನೇಷನ್ ಏನಿದೆ, ಅದ್ಭುತವಾದಂಥ ಕಾಂಬಿನೇಷನ್ನು. ಆಗ್ತಿದ್ದಾಗೇ ಶಿವಣ್ಣ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ಇವ್ರ ಮೂವರ ಒಂದು ಕಾಂಬಿನೇಷನ್ನು ಒಂದು ಸಿನಿಮಾದಲ್ಲಿ ಪ್ಲೇ ಆಗಿರುವಂಥದ್ದು. ಆ್ಯಂಡ್ ತೆರೆ ಮೇಲೆ ಕಾಣಿಸ್ಕೊಂಡಿರುವಂಥದ್ದು, ಫುಲ್ ಪೋರ್ಟ್ರೇ ಮಾಡಿರುವಂಥದ್ದು ಅದ್ಭುತವಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಅವರು ಒಂದು ಉತ್ತಮವಾದಂಥ ಒಂದು ಸ್ಟೋರಿ ಜೊತೆಗೆ ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು ಈ ಮೂವಿನ. ಒಂದು ರೀತಿಯಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ಕೂಡ ಎಲ್ಲೂ ಕೂಡ ಪ್ರೇಕ್ಷಕರನ್ನು ಅಲಗಾಡಿಸದೆ ಬೇರೆ ಕಡೆ ಡೈರೆಕ್ಷನ್ ಹೋಗಿದೆ. ಒಂದೇ ಕಡೆ ಕೂತ್ಕೊಂಡು ನೋಡುವಂಥದ್ದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಇದೆಯಲ್ಲ, ಡೋಂಟ್ ಮಿಸ್ ದ ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀನಿ. ಶಿವಣ್ಣ ಅವ್ರನ್ನ ನೀವು ಇದುವರೆಗೂ ನೋಡದೇ ಇರೋ ಶಿವಣ್ಣನ ನೀವು ಥಿಯೇಟ್ರಲ್ಲಿ ನೋಡ್ತೀರಾ. ಅದೇನು ಎಂತಂತ ಹೇಳ್ಬೇಕಂತ ನಂಗೆ ಆಸೆ ಇದೆ. ಬಟ್ ನನಗೆ ಅದು ಹೇಳ್ಬಿಟ್ರೆ ನಿಮಗೆ ಥಿಯೇಟ್ರಲ್ಲಿ ನೋಡೋಕೆ ಹೋದಾಗ ನಿಮಗೆ ಥ್ರಿಲ್ ಕಮ್ಮಿ ಆಗುತ್ತೆ. ಆ ಥ್ರಿಲ್ ನೀವು ಎಂಜಾಯ್ ಮಾಡಬೇಕು, ಆ ಥ್ರಿಲ್ ಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಿ, ಸಖತ್ತಾಗಿದೆ, ಅದರಲ್ಲಿ ಯಾವುದೇ ಮಾತಿಲ್ಲ. 45 ಹೆಸರಿಗೆ ತಕ್ಕ ಹಾಗೆಯೇ 45 ಏನು ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ಇವ್ರು ಮೂವರು ಯಾರು, ಏನಕ್ಕೆ, ಎಂತ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋದಾಗ ಗೊತ್ತಾಗುತ್ತೆ. ಆ್ಯಂಡ್ 100%
ಮಸ್ತ್ ಮಜಾ ಮಾಡ್ತೀರಾ. ಸೊ ಈ ಸಿನಿಮಾದ ಆಲ್ಮೋಸ್ಟ್ ಯಾರು ರಿವ್ಯೂ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಸೊ ಅವ್ರು ಆಲ್ಮೋಸ್ಟ್ ಯಾರೂ ಕೂಡ ಹೇಳಿರಲ್ಲ ಅಂತ ಅಂದ್ಕೊಂಡಿರ್ತೀನಿ ಈ ಒಂದು ಸಿನಿಮಾದ ಒಂದು ಸ್ಟೋರಿ ಬಗ್ಗೆ. ಸೊ ನಾನು ಗರುಡ ಪುರಾಣದ ಬಗ್ಗೆ ಹೇಳಿದ್ದೀನಿ. ಸೊ ಅದು ಯಾವುದೋ ಒಂದು ಮ್ಯಾಟ್ರ್ ಆಗಲ್ಲ. ಸೊ ಗರುಡ ಪುರಾಣ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದನ್ನು ಮಸ್ಟ್ ಆ್ಯಂಡ್ ಶೂಟಾಗಿ ಎಲ್ಲರೂ ನೋಡಲೇಬೇಕು. ಸೊ ಗರುಡ ಪುರಾಣ ಓದೋಕ್ಕಾಗದೇ ಇರೋರು ಕೂಡ ಗರುಡ ಪುರಾಣದ ಬಗ್ಗೆ ತಿಳ್ಕೊಬೇಕು ಅನ್ನೋರು ಕೂಡ, ಆ್ಯಂಡ್ ಗರುಡ ಪುರಾಣ ಒಂದು ಗೊತ್ತಿರೋರಿಗೆ ಈ ಒಂದು ಸಿನಿಮಾ ಇನ್ನೂ ಕೂಡ ಹತ್ರ ಆಗುತ್ತೆ. ಆ್ಯಂಡ್ ಯಾರು ಕೂಡ ಗರುಡ ಪುರಾಣ ಗೊತ್ತಿಲ್ಲ, ಅದು ನನಗೆ ನಾಲೆಡ್ಜೇ ಇಲ್ಲ ಅನ್ನೋರು ಕೂಡ ಒಂದು ಸಿನಿಮಾ ನೋಡಿದ್ರೆ ಗರುಡ ಪುರಾಣದ ಬಗ್ಗೆ 100% ಆಗಿ ತೆರೆ ಮೇಲೆ ತೋರಿಸಿದ್ದಾರೆ. ಓದೋದಕ್ಕಿಂತ ತೆರೆ ಮೇಲೆ ನೋಡಿದ್ರೆ ಇನ್ನೂ ಬೇಗ ಅರ್ಥ ಆಗುತ್ತೆ ವಿಜುವಲಲ್ಲಿ. ಸೊ ವಿಜುವಲಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾನು ಕೂಡ ಪ್ರೀಮಿಯರ್ ಶೋ ನೋಡ್ಕೊಂಬಂದೆ. ಸೊ ಪ್ರೀಮಿಯರ್ ಶೋ ನೋಡ್ಕೊಂಬಂದು ರಿವ್ಯೂ ಮಾಡ್ತಾಯಿದ್ದೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದಿರಾ, ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಓವರಾಲ್ ಆಗಿ ಒಂದು 45 ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಅರ್ಜುನ್ ಜನ ಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ. ಯಾಕಂದರೆ ಅಷ್ಟು ಒಂದು ಅದ್ಭುತವಾಗಿ ಒಂದು ಮೂವಿನ ಕೊಟ್ಟಿದ್ದಾರೆ. ಮೊದಲನೇ ಮೂವಿ, ಡೆಬ್ಯೂಟ್ ಮೂವಿ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಅವ್ರು ನೋಡಿದ್ರೆ ಆ ಒಂದು ಸಿನಿಮಾದ ನೋಡಿದ್ರೆ ಡೆಬ್ಯೂಟ್ ಮೂವಿ, ಫಸ್ಟ್ನೇ ಮೂವಿ ಅಂತ ಫೀಲೇ ಆಗಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಗ್ರಾಫಿಕ್ಸ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಪ್ರೊಡ್ಯೂಸರ್ ಕೂಡ ತುಂಬಾ ಒಂದು ಖರ್ಚನ್ನು ಮಾಡಿದ್ದಾರೆ. ಒಂದು ಸ್ಕ್ರೀನಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯಾವುದೇ ಒಂದು ಇದು ಮಾಡದೆ ಆ ಒಂದು ಸಿನಿಮಾಗೆ ಏನೇನು ಬೇಕೋ ಎಲ್ಲ ಕೂಡ ಪ್ರೊಡ್ಯೂಸರ್ ಕೂಡ ತುಂಬ ಅದ್ಭುತವಾಗಿ ಪ್ರೊವೈಡ್ ಮಾಡಿ ಒಂದು ಕ್ವಾಲಿಟಿ ಆದಂಥ ಒಂದು ಸಿನಿಮಾನ ಕನ್ನಡಕ್ಕೆ ಕೊಟ್ಟಿದ್ದಾರೆ. 45 ಅದ್ಭುತವಾಗಿ ಮೂಡಿಬಂದಿದೆ. ನಾನು ಇನ್ನು ಹೆಚ್ಚು ಏನು ಮಾತಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡಿದ್ರೆ ಸಿನಿಮಾ ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮಾರ್ಕ್ ಸಿನಿಮಾದು ಕೂಡ ಒಂದು ರಿವ್ಯೂ ಮಾಡಬೇಕು, ಆ್ಯಂಡ್ ಅದು ಪಬ್ಲಿಕ್ ರಿಯಾಕ್ಷನ್ ಕೂಡ ಮಾಡಬೇಕು. ನಾನು ಅದನ್ನು ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.